ಪರಾರಿಯಾದ ಆರೋಪಿಗಳಿಗೂ ಸಿಕ್ಕಿತ್ತು ಪಾರ್ಲಿಮೆಂಟ್ನ ಪಾಸ್. ಇಬ್ಬರು ಆರೋಪಿಗಳಿಗೆ ರಾಜ್ಯದ ಸಂಸದರಿಂದಲೇ ಪಾಸ್ ಸಿಕ್ಕಿದೆ. ಸಮಯದ ಅಭಾವದಿಂದ ಸಂಸತ್ ಪ್ರವೇಶ ಸಾಧ್ಯ ಆಗಿರಲಿಲ್ಲ ಅಷ್ಟೇ, ಬಟ್ ಇವ್ರಿಗೂ ಕೂಡ ಪಾಸ್ ಸಿಕ್ಕಿತ್ತು. ಕರಾವಳಿ ಭಾಗದ ಬಿಜೆಪಿ ಸಂಸದರ ಮೂಲಕ ಇವರುಗಳಿಗೆಲ್ಲ ಪಾಸ್ ಸಿಕ್ಕಿತ್ತು. ಅಂದ್ರೆ ಇನ್ನಿಬ್ರು ಯಾರು ಪರಾರಿ ಆಗಿದಾರಲ್ಲ ಅವ್ರ ಎಂಟ್ರಿ ಕೊಡದೆ ಅವ್ರಿಗೆ ಭದ್ರತಾ ಲೋಪದ ಸಂಬಂಧ 7 ಜನ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಲೋಕಸಭಾ ಸೆಕ್ರೆಟರಿಯಿಂದ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಮತ್ತಷ್ಟು ವಿಚಾರಗಳು ನೋಡಿ ಒಂದೊಂದಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಇನ್ನುಳಿದ ವಿಚಾರಗಳು. ಸದ್ಯ ಈಗ 7 ಜನ ಸಿಬ್ಬಂದಿಯನ್ನ ಸದ್ಯ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಮತ್ತೊಂದು ಕಡೆ ಇನ್ನಿಬ್ರು ಪರಾರಿ ಆಗಿದಾರಲ್ಲ ಅವ್ರಿಗೂ ಕೂಡ ಪಾಸ್ ಸಿಕ್ಕಿತ್ತು. ಕರಾವಳಿ ಭಾಗದ ಸಂಸದರ ಮೂಲಕ ಅವ್ರಿಗೂ ಕೂಡ ಪಾಸ್ನ ವ್ಯವಸ್ಥೆ ಆಗಿತ್ತು. ಬಟ್ ಸಮಯದ ಅಭಾವ, ಸ್ವಲ್ಪ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಹೊರಗಡೆನೆ ಈ ರೀತಿ ಮಾಡಿ ಅಲ್ಲಿಂದಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ. ಬಹಳಷ್ಟು ವಿಚಾರಗಳು ಅಂದ್ರೆ ಇವರೆಲ್ಲ ಬೇರೆ ಬೇರೆ ಜಾಗದವರು. ಇವ್ರಿಗೆ ಒಬ್ಬರ ಮೂಲಕ ಇನ್ನೊಬ್ಬರಿಗೆ ಲಿಂಕ್ ಸಿಕ್ಕಿದ್ದು ಹೇಗೆ, ಎಲ್ಲರೂ ಒಟ್ಟಾಗಿ ಪ್ಲಾನ್ ಮಾಡಿಕೊಂಡು ಈ ಕೃತ್ಯ ಎಸಗಿದ್ರ, ಸಂಪರ್ಕ ಹೇಗೆ ಬೆಳೆಸಿದ್ರು, ಯಾವ ರೀತಿ ಇವರೆಲ್ಲ ಒಬ್ರಿಗೊಬ್ರು ಪರಿಚಯ, ದಾಳಿಗೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಯಾವ ರೀತಿ ರೂಪರೇಷೆಯನ್ನ ಮಾಡ್ಕೊಂಡಿದ್ರು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯಿಂದ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗಬೇಕು. ನಿನ್ನೆಯಂತೂ ಅಕ್ಷರಶಃ ಇಡೀ ದೇಶಕ್ಕೆ ಒಂದು ರೀತಿ ಆತಂಕ ಉಂಟು ಮಾಡಿದಂಥ ಪ್ರಕರಣ. ನಮ್ಮ ರಾಷ್ಟ್ರದ ಪ್ರತಿಷ್ಠೆ ಅಂತ ನೋಡಲ್ಪಡುವಂಥ ಸಂಸತ್ ಭವನಕ್ಕೆ ಈ ಎಲ್ಲರೂ ಹೋಗಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಆತಂಕಕಾರಿ ವಾತಾವರಣವನ್ನ ನಿರ್ಮಾಣ ಮಾಡಿಬಿಟ್ಟಿದ್ರು. ಸಂಸದರ ಮೂಲಕನೇ ಪಾಸ್ ಪಡ್ಕೊಂಡು ವೀಕ್ಷಕರ ಗ್ಯಾಲರಿಗೆ ಹೋಗ್ತಾರೆ. ಗ್ಯಾಲರಿಯಲ್ಲಿ ಕುಳಿತು ಸಂಸತ್ ಅಧಿವೇಶನ ನಡಿಬೇಕಾದ್ರೆ ವೀಕ್ಷಣೆ ಮಾಡ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಅಲ್ಲಿ ಸಂಸತ್ಗೆ ಧುಮುಕಿ ಈ ರೀತಿಯಾಗಿ ಆತಂಕ ಸೃಷ್ಟಿ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಜಗದೀಶ್. ಈಗ ನಿನ್ನೆ ಆದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖೆಯಲ್ಲಿ ಒಂದಷ್ಟು ಮಾಹಿತಿಗಳು ಪ್ರಾಥಮಿಕವಾಗಿ ಬೆಳಕಿಗೆ ಬರ್ತಾ ಇರುವಂಥದ್ದು. ಯಾರ ಮೂಲಕ ಪಾಸ್ ಪಡ್ಕೊಂಡು ಬಂದಿದ್ರು, ಇವರ ಉದ್ದೇಶ ಏನಾಗಿತ್ತು, ಎಸ್ಕೇಪ್ ಆದವರು ಕೂಡ ಒಳಗಡೆಗೆ ವಿಸಿಟ್ ಮಾಡಬೇಕಾಗಿತ್ತು ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ. ಆನ್ ದಿ ಹೋಲ್ ನಿನ್ನೆಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೆ ಏನೆಲ್ಲ ಗೊತ್ತಾಗ್ತಾ ಇದೆ ಜಗದೀಶ್? ವಿಜಯ್, ನಿನ್ನೆ ನಡೆದಿರ್ತಕ್ಕಂತಹ ಭದ್ರತಾ ಲೋಪದ ಹಿನ್ನೆಲೆಯಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆತಂಕ ಸೃಷ್ಟಿಯಾಗಿರೋದಂತೂ ಸತ್ಯ. ಆ ಕಾರಣಕ್ಕಾಗಿ ಈಗ ತಾನೇ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಲೋಕಸಭೆಯ ಸೆಕ್ರೆಟರಿಯೇಟ್ ಏನಿರ್ತಾರಲ್ಲ ಅಧಿಕಾರಿ, ಅವರು ಏನಂತಂದ್ರೆ ಒಟ್ಟು 7 ಜನರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂದ್ರೆ ಭದ್ರತಾ ಲೋಪದಲ್ಲಿ ಪ್ರಾಥಮಿಕವಾಗಿ ಅಲ್ಲಿ ಭದ್ರತೆಯಲ್ಲಿ ಇರುವಂತಹ ವ್ಯಕ್ತಿಗಳದೇ ಲೋಪ ಇರುವಂತದ್ದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು, ಮತ್ತೆ ಸರಿಯಾದ ರೀತಿಯಲ್ಲಿ ಅವರು ಚೆಕಿಂಗ್ ಮಾಡಿಲ್ಲ. ಆ ಕಾರಣಕ್ಕಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥದ್ದನ್ನ ಪ್ರಾಥಮಿಕ ವರದಿಯಲ್ಲಿ ಬಂದಿದೆ. ಆ ಕಾರಣಕ್ಕಾಗಿ ಈಗ ತಾನೇ ಏನಂದ್ರೆ ಆದೇಶವನ್ನು ಹೊರಡಿಸಲಾಗಿದೆ. ಒಟ್ಟು 7 ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅದರಲ್ಲಿ 4 ಜನ ಒಳಗಡೆ ಇರುವಂತದ್ದು ಲೋಕಸಭಾ ಸೆಕ್ರೆಟರಿಯೇಟ್ ಒಳಗಡೆ ಏನಂತಂದ್ರೆ ಲೋಕಸಭೆ ವೀಕ್ಷಕರ ಗ್ಯಾಲರಿ ಏನು ಹೋಗ್ತಾರಲ್ಲ ಆ ಸಂದರ್ಭದಲ್ಲಿರುವಂತಹ ಭದ್ರತಾ ಸಿಬ್ಬಂದಿಗಳು, ಮತ್ತೆ ಅದರ ಜೊತೆಗೆ ಇನ್ನೂ 3 ಜನ ಏನಂತಂದ್ರೆ 2ನೇ ಹಂತದ ಸುತ್ತಿನ ಭದ್ರತೆಯನ್ನು ಕೊಡ್ತಾರಲ್ಲ ಆ ಭದ್ರತೆಯಲ್ಲಿರುವಂತಹ ಏನಂದ್ರೆ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂತಹ ವ್ಯಕ್ತಿಗಳು. ಒಟ್ಟು 7 ಜನರನ್ನ ಈಗಾಗಲೇ ಏನಂದ್ರೆ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂತಹ ಆದೇಶವನ್ನ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ನೋಡ್ತಾ ಹೋದ್ರೆ ಈಗಾಗಲೇ ಬಹಳಷ್ಟು ಚುರುಕುಗೊಂಡಿರ್ತಕ್ಕಂತಹ ಒಂದು ವಿಚಾರಣೆ. ಅದಕ್ಕಾಗಿ ಏನಂತಂದ್ರೆ ದೆಹಲಿಯಲ್ಲಿರುವಂತಹ ಪೊಲೀಸ್ ಸ್ಟೇಷನ್, ಅದರಲ್ಲೂ ಪ್ರಮುಖವಾಗಿ ಏನಂದ್ರೆ ಈ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಏನಿದೆಲ್ಲ ಅಲ್ಲಿ ಮಧ್ಯರಾತ್ರಿ 3:30 ಗಂಟೆವರೆಗೂ ಸಹಿತ 4 ಜನರಿಗೆ ನಿರಂತರವಾದಂತಹ ವಿಚಾರಣೆಯನ್ನು ನಡೆಸ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಅವರ ಹಿನ್ನೆಲೆ ಏನು, ಅವರು ಯಾಕೆ ಈ ರೀತಿಯಾಗಿ ಮಾಡಿದ್ರು, ಮತ್ತೆ ಈ 6 ಜನರು ಏನಿದ್ದಾರೆ ಒಟ್ಟು 4 ಜನ ಸಿಕ್ಕಾಕೊಂಡಿದ್ದಾರೆ, ಮತ್ತೆ ಇನ್ನೊಬ್ಬರಿಗೂ ಸಹಿತ ಅಂದ್ರೆ ಹುಡುಕಾಟ ನಡೀತಾ ಇದೆ ಅಲ್ಲ ಆ 6 ಜನರಿಗೆ ಯಾವ ರೀತಿಯಾಗಿ ಸಂಬಂಧ, ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಕಡೆ ಅವರು ಇರುವಂತದ್ದು, ದೇಶದ ನಾನಾ ಭಾಗಗಳಲ್ಲಿ ಇರುವಂತವ್ರು. ಒಬ್ರು ಕರ್ನಾಟಕ ಆದ್ರೆ ಮತ್ತೊಬ್ರು ಲಕ್ನೋ, ಮತ್ತೊಬ್ರು ಮಹಾರಾಷ್ಟ್ರ, ಇನ್ನೊಬ್ರು ಏನಂತಂದ್ರೆ ಹರಿಯಾಣ ಮೂಲದವರು, ಮತ್ತೆ ಇಬ್ರು ಏನಂದ್ರೆ ದೆಹಲಿಯ ಪಕ್ಕದಲ್ಲಿರುವಂತಹ ಒಂದು ಹಳ್ಳಿಯವರು ಅನ್ನುವಂತಹ ಮಾಹಿತಿಯನ್ನು ಗೊತ್ತಾಗ್ತಾ ಇದೆಯಲ್ಲ. ಇವರು ಎಲ್ಲರಿಗೂ ಸಹಿತ ಕನೆಕ್ಟ್ ಆಗಿರುವಂತದ್ದು ಹೇಗೆ ಅನ್ನುವಂತಹ ವಿಚಾರವನ್ನ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಒಬ್ಬರಿಗೊಬ್ಬರಿಗೆ ಕನೆಕ್ಟ್ ಆಗ್ತಾರೆ. ಸಾಮಾಜಿಕ ಜಾಲತಾಣ ಅಂದ ತಕ್ಷಣ ಹೇಗೆ ಅಂತ ನೋಡ್ತಾ ಹೋದ್ರೆ ಒಂದು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಂದ್ರೆ ಭಗತ್ ಸಿಂಗ್ ಅವರ ಅಭಿಮಾನಿ ಬಳಗ ಅನ್ನುವಂಥದ್ದು ಒಂದು ಗ್ರೂಪ್ ಇರುತ್ತೆ. ಆ ಗ್ರೂಪ್ ನಲ್ಲಿ ಫಸ್ಟ್ ಇವರು ಏನಂದ್ರೆ ಫ್ರೆಂಡ್ಸ್ ಆಗ್ತಾರೆ. 4 ವರ್ಷದ ಹಿಂದ್ಗಡೆ ಫ್ರೆಂಡ್ಸ್ ಆಗುವಂತಹ ಇವರು ತದನಂತರ ಏನಂತಂದ್ರೆ ಒಬ್ಬರಿಗೊಬ್ಬರಿಗೂ ಕರೆಕ್ಟ್ ಏನಂತಂದ್ರೆ ಮೆಸೇಜ್ಗಳನ್ನ ಮಾಡೋದು, ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದು, ಇನ್ಫಾರ್ಮೇಶನ್ ಶೇರ್ ಮಾಡೋದು, ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ತದನಂತರ ಏನಾಗುತ್ತೆ ಅಂದ್ರೆ 1.5 ವರ್ಷದ ಹಿಂದೆ ಮೈಸೂರಿನಲ್ಲಿ ಮೊದಲ ಬಾರಿಗೆ
ಈ 6 ಜನರು ಸಹಿತ ಭೇಟಿಯನ್ನ ಮಾಡ್ತಾರೆ. ಭೇಟಿಯನ್ನ ಮಾಡಿ ಅಲ್ಲಿಂದ ಅವರಲ್ಲಿ ಏನಂದ್ರೆ ಹೆಚ್ಚಿನ ಒಂದು ನಂಬಿಕೆ ಬರೋದಕ್ಕೆ ಶುರು ಆಗುತ್ತೆ. ಮತ್ತೆ ಆವಾಗ ಈ ಪಾರ್ಲಿಮೆಂಟ್ ಮೇಲೆ ಯಾವ ರೀತಿಯಾಗಿ ನಾವು ದಾಳಿಯನ್ನ ಮಾಡಬೇಕು ಅಂದ್ರೆ ಯಾವ ರೀತಿಯಾದ್ರೂ ಪರವಾಗಿಲ್ಲ, ಅಂದ್ರೆ ಆರಂಭಿಕ ಹಂತಗಳಲ್ಲಿ ದಾಳಿಯ ವಿಚಾರವಾಗಿ ಮತ್ತೆ ಚರ್ಚೆ ಆಗುತ್ತೆ. ತದನಂತರ ಅದು ಅಂತಿಮವಾಗಿ ಏನಂದ್ರೆ ಬಂದಿರುವಂತದ್ದು ಆ ಒಂದು ಬಣ್ಣದ ಬಾಂಬ್ ಮೂಲಕವಾಗಿ, ಅಂದ್ರೆ ಬಣ್ಣವನ್ನ ಸಿಡಿಸುವಂತಹ ಒಂದು ಆ ವಸ್ತುವಿನ ಮೂಲಕವಾಗಿ ಏನಂತಂದ್ರೆ ಅವರು ಎಲ್ಲರಿಗೂ ಏನಂತಂದ್ರೆ ಆತಂಕವನ್ನ ಸೃಷ್ಟಿ ಮಾಡ್ತಾರೆ. ಈಗ ವರದಿ ಏನೋ ಸಂಪೂರ್ಣವಾಗಿ ಏನಂತಂದ್ರೆ ಮಾಹಿತಿನ ಕಲೆ ಹಾಕುವಂತದ್ದಾಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಇವರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಏನಂತಂದ್ರೆ ಅವರು ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಈ ಹಿಂದೆ ಭಾಗಿಯಾಗಿರೋದಾಗಲಿ ಅಥವಾ ಅವರ ಗುಂಪಿನ ಸದಸ್ಯರಾಗಿರಲಿ ಯಾವುದೂ ಸಹಿತ ಇಲ್ಲ ಅನ್ನುವಂಥದ್ದು ಪ್ರಾಥಮಿಕವಾಗಿ ಗೊತ್ತಾಗಿದೆ ವಿನಃ ಇನ್ನೂವರೆಗೂ ಸಹಿತ ಇನ್ವೆಸ್ಟಿಗೇಷನ್ ಆರಂಭ ಆಗಬೇಕು, ಮತ್ತಷ್ಟು ಹೆಚ್ಚಿನ ವಿಚಾರಣೆಯನ್ನ ನಡೆಯಬೇಕು. ಅದರ ಜೊತೆಗೆ ಏನಂದ್ರೆ ಈಗಾಗಲೇ ಅವರನ್ನ ದೆಹಲಿಯ ಏನಂದ್ರೆ ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ನೇರವಾಗಿ ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಚೆಕಿಂಗ್ ಅನ್ನ ಮಾಡಿ ಇವತ್ತು ದೆಹಲಿಯಲ್ಲಿರುವಂತಹ ಪಟಿಯಾಲ ಕೋರ್ಟ್ಗೆ ಅವರನ್ನ ಸಬ್ಮಿಟ್ ಮಾಡ್ತಾರೆ, ಅಂದ್ರೆ ಅವರನ್ನ ಹಾಜರುಪಡಿಸ್ತಾರೆ. ತದನಂತರ ಕೋರ್ಟ್ನ ಅನುಮತಿಯನ್ನ ಪಡೆದು ಮುಂದಿನ ಹೆಚ್ಚಿನ ವಿಚಾರಣೆಗೆ ತಮ್ಮ ಸುಪರ್ದಿ ತೆಗೆದುಕೊಳ್ಳೋಕ್ಕೂ ಸಹಿತ ಪೊಲೀಸರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಇವಾಗಿನ ಗ್ರೌಂಡ್ ಏನಂತಂದ್ರೆ ಮಾಹಿತಿ ಏನೆಲ್ಲ ಆಯಿತು, ಈಗಿನ ಸಂದರ್ಭದಲ್ಲಿ ಏನಾಗ್ತದೆ ಅಂತೆ. ಮತ್ತೆ ಅದರ ಜೊತೆಗೆ ಏನಂತಂದ್ರೆ ಬಹಳಷ್ಟು ಭದ್ರತಾ ಲೋಪದ ಹಿನ್ನೆಲೆಯಲ್ಲಿ ಇವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಏನಂದ್ರೆ ಉನ್ನತ ಅಧಿಕಾರಿಗಳು ಮತ್ತೆ ಹಿರಿಯ ಕೇಂದ್ರದ ಸಚಿವರ ಜೊತೆಗೂ ಸಹಿತ ದೆಹಲಿಯಲ್ಲಿರುವಂತಹ ಪಾರ್ಲಿಮೆಂಟ್, ನಾನು ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಇದೇ ಪಾರ್ಲಿಮೆಂಟ್. ಈ ಪಾರ್ಲಿಮೆಂಟ್ನ ಒಳಗಡೆ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಏನಂದ್ರೆ ಹಿರಿಯ ಸಚಿವರುಗಳು ಮತ್ತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಹೇಗೆ ಅನ್ನುವಂಥದ್ದು ಸಹಿತ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ನೋಡ್ತಾ ಹೋದ್ರೆ ಪ್ರಾಥಮಿಕವಾಗಿ ಏನೆಲ್ಲ ಇನ್ವೆಸ್ಟಿಗೇಷನ್ ನಡಿಬೇಕು, ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಎಲ್ಲವೂ ಸಹಿತ ಆಗಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.